ಅಪ್ರಾಪ್ತ ಬಾಲಕಿಯನ್ನ ಅಪಹರಿಸಿ ಅತ್ಯಾಚಾರ ಎಸಗಿರುವಂತಹ ಆರೋಪವೊಂದು ಕೇಳಿಬಂದಿದೆ. ಆಂಧ್ರದ ವಿಕ್ಕಿ ಅಲಿಯಾಸ್ ನರಸಿಂಹಮೂರ್ತಿ ಅನ್ನುವಂತಹ ವ್ಯಕ್ತಿ 21 ವರ್ಷದ ಪ್ರಾಯದ ಹುಡುಗ. ಈತನನ್ನ ಸೆರೆ ಹಿಡಿಯಲಾಗಿದೆ ಪೊಲೀಸರು ಅಂತೇಳಿ ತಿಳಿದು ಬಂದಿದೆ. ಬಗಲಗುಂಟೆ ಪೊಲೀಸರಿಂದ ಈ ಆರೋಪಿ ವಿಕ್ಕಿಯ ಬಂಧನ ಆಗಿದೆ. ಫೆಬ್ರವರಿ 9ನೇ ತಾರೀಕಿನಂದು ಒಂದು ಅಪಹರಣ ಪ್ರಕರಣ ದಾಖಲಾಗಿರುತ್ತೆ. 15 ವರ್ಷದ ಬಾಲಕಿಯನ್ನ ಅಪಹರಿಸಿ ಆ ನಂತರದಲ್ಲಿ ಈಗ ಅತ್ಯಾಚಾರ ಎಸಗಲಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಆಂಧ್ರದ ಮಡಕಶಿರಕ್ಕೆ ಬಾಲಕಿಯನ್ನ ಕರೆದೊಯ್ದು ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗಲಾಗಿದೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಪ್ರಕರಣ ದಾಖಲಾಗ್ತಾ ಇದ್ದಂತೆ ಬಾಲಕಿಯನ್ನ ಬಿಟ್ಟು ಎಸ್ಕೇಪ್ ಆಗಿದ್ದ ಹುಡುಗ ಈಗ 3 ದಿನಗಳ ಹಿಂದೆ ಬಾಲಕಿಯನ್ನ ಮನೆಗೆ ಬಿಟ್ಟು ತೆರಳಿರ್ತಾನೆ. ಬಾಲಕಿಗೆ ವೈದ್ಯಕೀಯ ಪರೀಕ್ಷೆ ನಡೆಸಿದ ಬಳಿಕ ಪ್ರಕರಣ ಬಯಲಾಗಿರುತ್ತೆ. ವೈದ್ಯಕೀಯ ಪರೀಕ್ಷೆ ಬಳಿಕ ಅತ್ಯಾಚಾರವೆಸಗಿದ್ದು ಬೆಳಕಿಗೆ ಬಂದಿರುತ್ತೆ. ಇವತ್ತು ಬೆಳಗ್ಗೆ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಪೋಸ್ಕೋ ಕಾಯ್ದೆಯಡಿ ಆರೋಪಿಯ ವಿರುದ್ಧ ಮೊಕದ್ದಮೆ ದಾಖಲಾಗಿದೆ. ಬಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಇಲ್ಲಿ ಅಪ್ರಾಪ್ತ ಬಾಲಕಿ ಕೇವಲ 15 ವರ್ಷ ಪ್ರಾಯದ ಬಾಲಕಿಯನ್ನ ಈ ರೀತಿಯಾಗಿ ಆತ ಅಪಹರಿಸಿ ಅತ್ಯಾಚಾರ ಎಸಗಿದ್ದ ಅಂತೇಳಿ ತಿಳಿದು ಬಂದಿದೆ. ಆಂಧ್ರ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ದ ಅಂತಲೂ ಕೂಡ ತಿಳಿದು ಬಂದಿದೆ. ಯಾವಾಗ ಈತನ ವಿರುದ್ಧ ಕೇಸ್ ದಾಖಲಾಯಿತು ಆಗ ತಂದು ಮನೆಗೆ ಬಿಟ್ಟು ಎಸ್ಕೇಪ್ ಆಗಿರ್ತಾನೆ. ಮನೆಗೆ ಬಿಟ್ಟಂತಹ ಸಂದರ್ಭದಲ್ಲಿ ಬಾಲಕಿಯ ಪೋಷಕರು ವೈದ್ಯಕೀಯ ಪರೀಕ್ಷೆ ನಡೆಸಿದಂತಹ ಸಂದರ್ಭದಲ್ಲಿ ಆಕೆ ಮೇಲೆ ಅತ್ಯಾಚಾರ ಎಸಗಿರುವಂತದ್ದು ಸ್ಪಷ್ಟವಾಗಿರುತ್ತೆ. ಹೀಗಾಗಿ ಈಗ ಬಗಲಗುಂಟೆ ಪೊಲೀಸರು ಈ ಆರೋಪಿ ಹುಡುಗನನ್ನ ಬಂಧಿಸಿದ್ದಾರೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಪೋಸ್ಕೋ ಕೇಸ್ ಕೂಡ ದಾಖಲಿಸಿದ್ದಾರೆ ಅಂತಲೂ ಕೂಡ ಈಗ ಲಭ್ಯ ಆಗಿರುವಂಥ ಮಾಹಿತಿ. ಯಾಕಂತ ಅಂದ್ರೆ ಆ ಬಾಲಕಿ ಅಪ್ರಾಪ್ತೆ ಆಗಿರುವಂತಹ ಕಾರಣದಿಂದಾಗಿ ಪೋಸ್ಕೋ ಕಾಯ್ದೆಯಡಿ ಈಗ ಕೇಸ್ ದಾಖಲಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಇನ್ನು ಸೆರೆ ಸಿಕ್ಕಿರುವಂತಹ ಆರೋಪಿ ಈತ 21 ವರ್ಷ ಪ್ರಾಯದವನು. ಹಾಗೆ ಈತನಿಂದಾಗಿ ಅತ್ಯಾಚಾರಕ್ಕೆ ಒಳಗಾಗಿದ್ದಾಳೆ ಅಂತ ಹೇಳಲಾಗ್ತಾ ಇರುವಂತಹ ಆ ಬಾಲಕಿ ಕೇವಲ 15 ವರ್ಷ ಪ್ರಾಯದವಳು.